ಅಧ್ಯಾಯ 29. ಮಹಾಭಾರತ ಕಾವ್ಯದಲ್ಲಿ ಮತ್ತೆ ನಾವು ದ್ರೌಪದಿಯನ್ನು ಕಾಣುವುದು ಒಂದು ಅತ್ಯಂತ ದುರಂತಮಯ ಸನ್ನಿವೇಶದಲ್ಲಿ. ಅಶ್ವತ್ಥಾಮ ವಿಪರೀತ ಅವಿವೇಕಿಯಾಗಿ ಮಲಗಿದ್ದ ಪಾಂಚಾಲರನ್ನೆಲ್ಲ ಕೊಂದದ್ದೇ ಅಲ್ಲದೆ ಪಾಂಡವ ಶಿಬಿರದಲ್ಲಿ ಯುದ್ಧ ಮುಗಿಯಿತೆಂದು ನಿರಾಳರಾಗಿದ್ದ ಸಾವಿರಾರು ಸೈನಿಕರನ್ನು, ಗಜ ತುರುಗವನ್ನು, ಯಮನ ಮನೆಗೆ ಅಟ್ಟಿ ನಿದ್ರೆ ಮಾಡುತ್ತಿದ್ದ ದ್ರೌಪದಿಯ ಮಕ್ಕಳನ್ನು, ಅವಳಣ್ಣ ದೃಷ್ಟದ್ಯುಮ್ನನನ್ನು ಕೊಂದು ಹಾಕಿದ ಸಂದರ್ಭದಲ್ಲಿ ದುಃಖವೇ ಮೂರ್ತಿಯಾದಂತಹ ಸ್ಥಿತಿಯಲ್ಲಿ ದ್ರೌಪದಿ ಕಾಣಿಸಿಕೊಳ್ಳುತ್ತಾಳೆ. ಇದುವರೆಗಿನ ಅವಳ ಸಂಕಷ್ಟವೆಲ್ಲ ಒಂದು ತೂಕವಾದರೆ ಈ ಸಂಕಷ್ಟವೇ ಒಂದು ತೂಕದ್ದಾಗುತ್ತದೆ. ಯುದ್ಧ ಮುಗಿದಿದೆ, ನಾವು ಗೆದ್ದೆವು ಎನ್ನುವ ಸಂತೋಷದ ಭಾವದಲ್ಲಿದ್ದಾಗಲೇ ತನ್ನ ಪ್ರಿಯ ಸಹೋದರನನ್ನೇ ಅಲ್ಲದೆ ಮುಗ್ಧತೆಯೇ ಮೂರ್ತಿವೆತ್ತಂತೆ ಮಲಗಿದ್ದ 5 ಮಕ್ಕಳನ್ನು ನರರಾಕ್ಷಸನಂತೆ ಅಶ್ವತ್ಥಾಮ ಕೊಂದು ಹಾಕುತ್ತಾನಲ್ಲ, ಈ ಅನ್ಯಾಯವನ್ನು ಅವಳು ಹೇಗೆ ತಾನೇ ಸಹಿಸಿಯಾಳು? ಆಕೆ ತನ್ನ ಸ್ಮೃತಿಯನ್ನೇ ಕಳೆದುಕೊಳ್ಳುತ್ತಾಳೆ. ರೋಧಿಸುತ್ತಾ ಪದೇ ಪದೇ ಜ್ಞಾನ ತಪ್ಪುತ್ತಾ ತಾನೇನು ಮಾತಾಡುತ್ತಿದ್ದೇನೆ ಎನ್ನುವ ಅರಿವಿಲ್ಲದೆ ಬಡಬಡಿಸುತ್ತಾಳೆ. ಅವಳ ಜೀವನದುದ್ದಕ್ಕೂ ಸಂಯಮ ಪ್ರೌಢತೆಗಳನ್ನೇ ಮೆರೆದ ದ್ರೌಪದಿ ಇಲ್ಲಿ ಕೇವಲ ಹೆಣ್ಣಾಗುತ್ತಾಳೆ. ಅದು ಒಡಲಿಗೆ ಬೆಂಕಿ ಬಿದ್ದಂತಹ ತಾಯಿಯಾಗುತ್ತಾಳೆ. ಪುತ್ರ ಶೋಕದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಾ ಯುಧಿಷ್ಠಿರನೊಡನೆ ಹೇಳುತ್ತಾಳೆ, ಮಹಾರಾಜ, ನೀನು ಕ್ಷತ್ರ ಧರ್ಮಾನುಸಾರವಾಗಿ ನಿನ್ನ ಮಕ್ಕಳನ್ನು ಯಮನಿಗೊಪ್ಪಿಸಿ ಈ ಅಖಂಡ ಭೂಮಂಡಲವನ್ನು ಪಡೆದುಕೊಂಡು ಉಪಭೋಗಿಸಲಿರುವೆ. ದಿಷ್ಟ್ಯಾಂ ತ್ವಂ ಪಾರ್ಥ ಕುಶಲೀ ಮತ್ತ ಮಾತಂಗಗಾಮಿನಂ ಅವಾಪ್ಯ ಪೃಥಿವೀಂ ಕೃತ್ಸ್ನಾಂ ಸೌಭದ್ರಂ ನ ಸ್ಮರಿಷ್ಯಸಿ. ಸೌಭಾಗ್ಯವಶದಿಂದಲೇ ನೀನು ಕುಶಲಿಯಾಗಿದ್ದುಕೊಂಡು ಸಂಪೂರ್ಣ ಪೃಥ್ವಿಯನ್ನೇ ಪಡೆದುಕೊಂಡಿರುವೆ. ಆದರೆ ಈ ಸಮಯದಲ್ಲಿ ಇದಕ್ಕಾಗಿಯೇ ಬಲಿದಾನ ಮಾಡಿದ ಮದಿಸಿದ ಆನೆಯಂತೆ ಟಿವಿಯಿಂದ ಹೆಜ್ಜೆಗಳನ್ನಿಡುತ್ತಿದ್ದ ಅಭಿಮನ್ಯುವನ್ನು ನೀನು ಸ್ಮರಿಸುವುದೇ ಇಲ್ಲ. ಆತ್ಮಜಾಂಸ್ತೇನ ಧರ್ಮೇಣ ಶ್ರುತ್ವಾ ಶೂರಾನ್ ನಿಪಾತಿತಾನ್ ಉಪಪ್ಲವ್ಯೇ ಮಯಾ ಸಾರ್ಧಂ ದಿಷ್ಟ್ಯಾ ತ್ವಂ ನ ಸ್ಮರೇಷ್ಯಸಿ. ಶೂರರಾದ ನಿನ್ನ ಮಕ್ಕಳು ಕ್ಷತ್ರ ಧರ್ಮಾನುಸಾರವಾಗಿ ಕೊಲ್ಲಲ್ಪಟ್ಟರೆಂಬುದನ್ನು ಕೇಳಿದ ಮೇಲೂ ಉಪಪ್ಲವ್ಯದಲ್ಲಿ ನನ್ನೊಡನಿರುವಾಗ ನೀನು ಅವರನ್ನೂ ಸ್ಮರಿಸುವುದಿಲ್ಲ. ಇದೂ ಸಹ ನಿನಗೆ ಸೌಭಾಗ್ಯದ ವಿಷಯವೇ ಆಗಿದೆ. ಪಾಪಕರ್ಮಿಯಾದ ಅಶ್ವತ್ಥಾಮನು ಮಲಗಿದ್ದವರನ್ನು ವಧೆ ಮಾಡಿದನೆಂಬ ವಾರ್ತೆಯನ್ನು ಕೇಳಿ ಬೆಂಕಿಯು ತನಗೆ ಆಶ್ರಯಭೂತವಾದ ಕಟ್ಟಿಗೆಯನ್ನೇ ದಹಿಸುವಂತೆ ಶೋಕವು ನನ್ನನ್ನು ದಹಿಸುತ್ತಿದೆ. ತಸ್ಯ ಪಾಪಕೃತೋ ದ್ರೌಣೇರ್ನ ಛೇದದ್ಯ ತ್ವಯಾ ಮೃಧೆ ಹ್ರಿಯತೆ ಸಾನುಬಂಧಸ್ಯ ಯುಧಿ ವಿಕ್ರಮ್ಯ ಜೀವಿತಂ ಇಹೈವ ಪ್ರಾಯಮಾಸಿಷ್ಯೆ ತನ್ನಿಬೋಧತ ಪಾಂಡವಾಃ ನ ಚೇತ್ ಫಲಮವಾಪ್ನೋತಿ ದ್ರೌಣಿಃ ಪಾಪಸ್ಯ ಕರ್ಮಣಃ. ಮಹಾರಾಜ, ನೀನು ಯುದ್ಧದಲ್ಲಿ ನಿನ್ನ ಪರಾಕ್ರಮವನ್ನು ಪ್ರದರ್ಶಿಸಿ ಮಹಾಪಾಪ ಕಾರ್ಯವನ್ನು ಮಾಡಿರುವ ಅಶ್ವತ್ಥಾಮನ ಜೀವವನ್ನು ಅವನ ಅನುಯಾಯಿಗಳ ಪ್ರಾಣಗಳೊಡನೆ ಹರಣ ಮಾಡದಿದ್ದರೆ ನಾನು ಇಲ್ಲಿಯೇ ಪ್ರಾಯೋಪವೇಶವನ್ನು ಮಾಡುತ್ತೇನೆ. ಪಾಂಡವರೇ, ನಾನು ಹೇಳುವುದನ್ನು ಚೆನ್ನಾಗಿ ಕೇಳಿಸಿಕೊಳ್ಳಿ. ಅಶ್ವತ್ಥಾಮನು ತಾನು ಮಾಡಿದ ಮಹಾಪಾಪದ ಫಲವನ್ನು ಅನುಭವಿಸದಿದ್ದರೆ ನಾನು ಸರ್ವಥಾ ಬದುಕಿರಲಾರೆನು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ವನವಾಸ, ಅಜ್ಞಾತವಾಸ ಎಲ್ಲವೂ ಮುಗಿದು ಪಾಂಡವರು ಹಸ್ತಿನಾಪುರದಲ್ಲಿ ಬೀಡು ಬಿಟ್ಟಿದ್ದಾಗ ಸುಮ್ಮನೆ ಯುದ್ಧ ಬೇಡ, ಇದರಿಂದ ಅಧಿಕ ಅಮಾಯಕರ ಸಾವು ನೋವುಗಳಾಗುತ್ತವೆ. ಅವರು 5 ಗ್ರಾಮಗಳನ್ನು ಕೊಡಲಿ ಸಾಕು, ನಮ್ಮ ಪಾಡಿಗೆ ನಾವು ಬದುಕಿರೋಣ ಎಂದ ಧರ್ಮರಾಯನನ್ನು ಎಚ್ಚರಿಸಿ ರಾಜಧರ್ಮದ ಮಾತುಗಳನ್ನಾಡಿ ಅಧರ್ಮರನ್ನೆಂದೂ ಬದುಕಿರಲು ಬಿಡಬಾರದು, ಅದು ಕ್ಷತ್ರಧರ್ಮವಲ್ಲ ಎಂದೆಲ್ಲಾ ವಾದಗಳನ್ನು ಮಾಡಿದ್ದೇ ಅಲ್ಲದೆ ಕೃಷ್ಣನನ್ನು ಯುದ್ಧಕ್ಕಾಗಿ ಒತ್ತಾಯಿಸಿದವಳು ಇದೇ ದ್ರೌಪದಿಯೇ. ಈಗ ಮಕ್ಕಳನ್ನು ಕಳೆದುಕೊಂಡ ಸಂಕಟದಲ್ಲಿ ಸಾಧುವಾದ ಧರ್ಮರಾಯನನ್ನೇ ವ್ಯಂಗ್ಯವಾಗಿ ಪ್ರಶ್ನಿಸುತ್ತಿದ್ದಾಳೆ. ಮತ್ತೆ ದ್ವೇಷಕ್ಕೆ ದ್ವೇಷ, ಕೋಪಕ್ಕೆ ಕೋಪ ತತ್ವವನ್ನೇ ಪ್ರತಿಪಾದಿಸುತ್ತಿದ್ದಾಳೆ. ಅಲ್ಲಿಯೂ ದ್ರೌಪದಿಯ ವಾದಕ್ಕೆ ಕೋಪಕ್ಕೆ ಧರ್ಮರಾಯನೇ ಗುರಿಯಾಗುತ್ತಾನೆ.
ಇಲ್ಲಿಯೂ ಮತ್ತೆ ತನ್ನೊಡಲ ಸಂಕಟಕ್ಕೆ ಅವನನ್ನೇ ತನ್ನ ತೀಕ್ಷ್ಣ ಮಾತುಗಳಿಂದ ಟೀಕಿಸುತ್ತಿದ್ದಾಳೆ. ಬಹುಶಃ ಇಡೀ ವ್ಯಾಸ ಭಾರತದಲ್ಲಿ ಇಲ್ಲೊಂದು ಕಡೆಯೇ ದ್ರೌಪದಿ ತನ್ನ ಸಂಯಮವನ್ನೂ ಪ್ರಸಕ್ತ ವಾಸ್ತವವನ್ನೂ ಗಮನಿಸದೆ ಮಾತಾಡುತ್ತಾಳೆ. ಕುಮಾರವ್ಯಾಸನ ದ್ರೌಪದಿ ಈ ಪ್ರಸಂಗದಲ್ಲಿ ಸ್ವಲ್ಪ ಭಿನ್ನಳಾಗಿ ಕಾಣುತ್ತಾಳೆ. ಕಥೆ ಸ್ವಲ್ಪ ಮುಂದುವರೆದಿದೆ. ಇಲ್ಲಿ ತಾನು ಸಾಯಿಸಿದ ಉಪಪಾಂಡವರ ತಲೆಗಳನ್ನು ಕತ್ತರಿಸಿಕೊಂಡು ಗೊಂಚಲು ಕಟ್ಟಿ ಸಾಯುತ್ತಿರುವ ದುರ್ಯೋಧನನಿಗೆ ತೋರಿಸುತ್ತಾನೆ ಅಶ್ವತ್ಥಾಮ. ಅದನ್ನು ಕಂಡ ಆ ಕೌರವ ನೆಮ್ಮದಿಯಿಂದ ಪ್ರಾಣ ಬಿಡುತ್ತಾನೆ. ನಂತರ ಅಶ್ವತ್ಥಾಮನ ದುಃಖ ಮತ್ತೆ ಭುಗಿಲೇಳುತ್ತದೆ. ಪಾಂಡವರ ವಂಶವೇ ನಿರ್ವಂಶವಾಗಬೇಕೆಂದು ಉತ್ತರೆಯ ಗರ್ಭದಲ್ಲಿದ್ದ ಶಿಶುವಿಗೂ ಅಸ್ತ್ರಪ್ರಯೋಗ ಮಾಡುತ್ತಾನೆ. ಕೃಷ್ಣ ಆ ಮಗುವನ್ನು ಮತ್ತೆ ಗರ್ಭದೊಳಗೇ ಬದುಕಿಸುತ್ತಾನೆ. ಈ ಸನ್ನಿವೇಶದಲ್ಲಿ ಭೀಮಾರ್ಜುನರು ಅಶ್ವತ್ಥಾಮನನ್ನು ಹಿಡಿದುಕೊಲ್ಲಲು ಪ್ರಯತ್ನಿಸುತ್ತಾರೆ. ಆಗ ದ್ರೌಪದಿ ಹೇಳುವ ಮಾತುಗಳು ಅವಳ ಪ್ರೌಢ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತಿದೆ. ಬಂದಳಾ ದ್ರೌಪದಿ ಅಹಹ ಗುರುನಂದನನ ಕೊಲಬಾರದ್ ಅಕಟೀ ನಂದನರ ಮರಣದ ಮಹಾವ್ಯತೆ ಈತನ ಅಳಿವಿನಲಿ ಕೊಂದು ಕೂಗದೆ ಕೃಪೆಯನ ಬಲಾವೃಂದ ಸಮ ಸುಖ ದುಃಖಿಗಳು ಸಾಕೆಂದು ಭೀಮಾರ್ಜುನರ ತಡೆದಳು ಬಳಿಕ ಪಾಂಚಾಲಿ. ಆಗ ಅಲ್ಲಿಗೆ ಬಂದ ದ್ರೌಪದಿ, ಅಯ್ಯೋ, ಗುರುವಿನ ಮಗನನ್ನು ಕೊಲ್ಲಬೇಡಿ. ನನ್ನ ಮಕ್ಕಳ ಮರಣದ ಮಹಾವ್ಯಥೆ ಇವನ ಸಾವಿನಿಂದ ಕಡಿಮೆಯಾಗುವುದೇ? ಇವನು ಸತ್ತರೆ ಇವನ ತಾಯಿ ಕೃಪೆ ನೋವಿನಲ್ಲಿ ಸಾಯುತ್ತಾಳೆ. ಅಬಲೆಯರಾದ ನಾವೆಲ್ಲ ಸುಖ ದುಃಖಗಳಲ್ಲಿ ಸಮಾನರು ಎಂದು ಭೀಮಾರ್ಜುನರನ್ನು ತಡೆಯುತ್ತಾಳೆ ಪಾಂಚಾಲಿ. ಇಲ್ಲಿ ಕೃಪೆಯನ್ನು ಸ್ಮರಿಸಿದ್ದಾಳೆ ದ್ರೌಪದಿ. ಆಕೆ ಆಗಲೇ ಗಂಡನನ್ನು ಕಳೆದುಕೊಂಡಿದ್ದಾಳೆ. ಈಗ ಇರುವ ಒಬ್ಬ ಮಗನನ್ನೂ ನೀವು ವಧಿಸಿದರೆ ಅವಳ ದುಃಖ ಅವಳನ್ನೇ ಕೊಲ್ಲುತ್ತದೆ ಎನ್ನುವ ಅಂತಃಕರಣದ ಮಾತುಗಳನ್ನು ಹೇಳುತ್ತಾಳೆ. ತನ್ನದೇ ದುಃಖದಲ್ಲೂ ಮತ್ತೊಬ್ಬರ ದುಃಖವನ್ನೂ ಪರಿಗಣಿಸಿ ಹಾಗಾಗದಂತೆ ತಡೆಯುವ ದ್ರೌಪದಿಯ ಕ್ರಮ ಇಲ್ಲಿ ಮೆಚ್ಚುಗೆಯನ್ನು ತರುತ್ತದೆ. ವ್ಯಾಸರಲ್ಲಿಯೂ ಈ ಭಾಗದಲ್ಲಿ ದ್ರೌಪದಿ ಸ್ವಲ್ಪ ಸಂಯಮವನ್ನು ತೋರಿದ್ದಾಳೆ. ಅಶ್ವತ್ಥಾಮನನ್ನು ಕೊಲ್ಲಲು ಹೋದ ಭೀಮಾರ್ಜುನರನ್ನು ಕೃಷ್ಣ ತಡೆಯುತ್ತಾನೆ. ಅವನಿಗೆ 3.5 ವರ್ಷಗಳ ಕಾಲ ರೋಗಿಯಾಗಿ ಬದುಕುವ, ಸಾವಿಗಾಗಿ ಹಪಹಪಿಸುವ ಶಾಪವನ್ನು ನೀಡುತ್ತಾನೆ. ಅವನ ಹುಟ್ಟಿನೊಂದಿಗೇ ಬಂದಿದ್ದ ತಲೆಯಲ್ಲಿದ್ದ ಮಣಿಯೊಂದನ್ನು ಕಿತ್ತುಕೊಂಡು ಕಳಿಸುತ್ತಾರೆ ಭೀಮಾರ್ಜುನರು. ಯಶೋಸ್ಯ ಪತಿತಂ ದೇಹಿ ಶರೀರಂ ತ್ವವಶೇಷಿತಂ ವಿಯೋಜಿತಶ್ಚ ಮಣಿನಾ ಭ್ರಂಶಿತಶ್ಚಾಯುಧಂ ಭುವಿ. ದೇವಿ, ಅಶ್ವತ್ಥಾಮನ ಯಶಸ್ಸು ಬಿದ್ದು ಹೋಯಿತು. ಶರೀರವು ಮಾತ್ರವೇ ಉಳಿದುಕೊಂಡಿದೆ. ನಾವು ಅಶ್ವತ್ಥಾಮನು ಮಣಿಯನ್ನು ತ್ಯಜಿಸುವಂತೆ ಮಾಡಿದೆವು, ಆಯುಧವನ್ನೂ ಕೆಳಗಿಡುವಂತೆ ಮಾಡಿದೆವು. ಭೀಮಸೇನನ ಮಾತುಗಳಿಗೆ ಉತ್ತರವಾಗಿ ದ್ರೌಪದಿಯು ಹೇಳುತ್ತಾಳೆ, ಕೇವಲಾನ್ಋಣ್ಯಮಾಪ್ತಾಸ್ಮಿ ಗುರುಪುತ್ರೋ ಗುರುರ್ಮಮ ಶಿರಸ್ಯೇತಂ ಮಣಿಂ ರಾಜ ಪ್ರತಿಬಧ್ನಾತು ಭಾರತ. ಭಾರತ, ಕೇವಲ ನನ್ನ ಪುತ್ರರ ವಧೆ ಋಣವನ್ನು ತೀರಿಸುವ ಸಲುವಾಗಿ ಅವನ ಹತ್ಯೆಯನ್ನು ಬಯಸಿದೆ. ಗುರುಪುತ್ರನು ನನಗೂ ಗುರು ಸಮಾನನೇ ಆಗಿರುತ್ತಾನೆ. ಈ ದಿವ್ಯಮಣಿಯನ್ನು ನಮ್ಮ ಯುಧಿಷ್ಠಿರ ರಾಜನು ಧರಿಸಲಿ. ನನ್ನ ಮಕ್ಕಳ ಹತ್ಯೆ ಮಾಡಿದವನನ್ನು ಕೇವಲ ಋಣ ತೀರಿಸುವುದಕ್ಕಾಗಿ ಹತ್ಯೆ ಮಾಡಿ ಎಂದೆ. ಗುರುಪುತ್ರನು ನನಗೂ ಗುರು ಸಮಾನನೆ ಎನ್ನುವ ದ್ರೌಪದಿ ಈಗ ಸಂಯಮಶೀಲೆಯಾಗಿದ್ದಾಳೆ. ಆದರೂ ಕುಮಾರವ್ಯಾಸನಲ್ಲಿ ಅವಳು ಅಶ್ವತ್ಥಾಮನ ತಾಯಿಯಾದ ಕೃಪೆಯನ್ನು ಸ್ಮರಿಸುತ್ತಾ ಹೇಳುವ, ಅಬಲೆಯರಾದ ನಾವುಗಳು ಸುಖ ದುಃಖದಲ್ಲಿ ಸಮಾನರು ಎನ್ನುವ ಮಾತುಗಳು ಎಲ್ಲ ಕಾಲಕ್ಕೂ ದ್ರೌಪದಿಯ ವ್ಯಕ್ತಿತ್ವವನ್ನು ಮೆಚ್ಚುವಂತೆ ಮಾಡುತ್ತದೆ. ಮುಂದೆ 36 ವರ್ಷಗಳ ಪರ್ಯಂತ ಪಾಂಡವರು ರಾಜ್ಯವನ್ನು ಆಳುತ್ತಾರೆ. ಆಗ ಅವರು ಹೇಗಿದ್ದರು? ಎಲ್ಲಕ್ಕಿಂತ ಹೆಚ್ಚಾಗಿ ದ್ರೌಪದಿ ಹೇಗಿದ್ದಳು? ಈ ಪ್ರಶ್ನೆಗಳಿಗೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಉತ್ತರ ಸಿಗುತ್ತದೆ. ಒಟ್ಟಾರೆಯಾಗಿ ಪರಿಗಣಿಸುವುದಾದರೆ ಅರ್ಜುನನ ಮೊಮ್ಮಗ, ಉತ್ತರೆಯ ಮಗ ಪರೀಕ್ಷಿತನೊಬ್ಬನನ್ನು ಬಿಟ್ಟರೆ ಪಾಂಡವರ ವಂಶವೇ ನಿರ್ನಾಮವಾಗಿರುತ್ತದೆ. ಯುದ್ಧದ ಆಘಾತ ಅವರನ್ನು ಹಲವಾರು ವರ್ಷಗಳು ಕಾಡುತ್ತದೆ. ದ್ರೌಪದಿಯಂತೂ ಕೇವಲ ತನ್ನ ಕರ್ತವ್ಯವನ್ನು ಪರಿಪಾಲಿಸುತ್ತಿರುತ್ತಾಳೆ ಅಷ್ಟೆ.
ಹಿಂದೆ ದ್ರೌಪದಿ ಇಂದ್ರಪ್ರಸ್ಥದಲ್ಲಿ ಹೇಗೆ ರಾಣಿತನವನ್ನು ನಿಭಾಯಿಸುತ್ತಿದ್ದಳು ಎನ್ನುವುದನ್ನು ವ್ಯಾಸರು ದುರ್ಯೋಧನನ ಬಾಯಲ್ಲಿ ಹೇಳಿಸಿದ್ದಾರೆ. ದ್ರೌಪದಿ ಋಷಿಮುನಿಗಳನ್ನೂ ಬ್ರಾಹ್ಮಣರನ್ನೂ ದೇವರಂತೆ ಆದರಿಸುತ್ತಾಳೆ. ಅವರೆಲ್ಲರ ಭೋಜನಕ್ಕೆ ತಕ್ಕ ವ್ಯವಸ್ಥೆಯನ್ನು ತಾನೇ ಮುಂದೆ ನಿಂತು ಮಾಡಿಸುತ್ತಾಳೆ. ತನ್ನ ಗಂಡಂದಿರ ಬೇಕು ಬೇಡಗಳನ್ನು ಯಾವ ದಾಸಿಯರ ಕೈಗೂ ಕೊಡದೆ ತಾನೇ ನೋಡಿಕೊಳ್ಳುತ್ತಾಳೆ. ಅರಮನೆಯ ದಾಸದಾಸಿಯರು, ಉಳಿಗದವರು, ಅರಮನೆಯನ್ನೇ ನಂಬಿಕೊಂಡಿರುವ ದೀನ ದಯಾರ್ಧರು ಅಷ್ಟೇಕೆ ಕಟ್ಟ ಕಡೆಯ ಭಿಕ್ಷುಕನ ಊಟವಾಗುವವರೆಗೆ ದ್ರೌಪದಿ ಊಟ ಮಾಡುವುದಿಲ್ಲ. ಇದು ದ್ರೌಪದಿಯ ಸಾಮರ್ಥ್ಯ. ಪತ್ನಿಯಾಗಿ ದಾಂಪತ್ಯ ನಿಭಾಯಿಸುವುದರಲ್ಲಂತೂ ಅವಳಿಗೆ ಎಣೆ ಯಾರಿಲ್ಲ ಎನ್ನುವುದನ್ನು ಸತ್ಯಭಾಮೆಯೇ ಹೇಳಿದ್ದಾಳೆ. ಅವಳು ಅರಮನೆಯಲ್ಲಷ್ಟೇ ಅಲ್ಲ, ವನವಾಸದಲ್ಲೂ ಅದೇ ಸಾಮರ್ಥ್ಯದಿಂದ ಗಂಡಂದಿರ ಬದುಕು ನೀರಸವಾಗದಂತೆ ನೋಡಿಕೊಳ್ಳುತ್ತಾಳೆ. ಹಗಲು ಇರುಳು ಯುದ್ಧಕ್ಕಾಗಿ, ತನಗಾದ ಅನ್ಯಾಯಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲಿಕ್ಕಾಗಿ ಪರಿತಪಿಸುತ್ತಾಳೆ. ಯುದ್ಧದಲ್ಲಿ ಗೆಲುವಾದರೂ ದ್ರೌಪದಿಯ ಪಾಲಿಗೆ ಸಿಕ್ಕಿದ್ದೇನು? ಬರೀ ಶೋಕ. ವ್ಯಾಸರು ಉದ್ಗರಿಸುತ್ತಾರೆ, ದ್ರೌಪದಿ ಯಾಂತ್ರಿಕವಾಗಿ ರಾಣಿತನವನ್ನು ಸರಿದೂಗಿಸುತ್ತಿದ್ದಳು ಎಂದು. ಗೆಲುವಿನ ಜೊತೆಯಲ್ಲೇ ಪಾಂಡವರಿಗೂ ದ್ರೌಪದಿಗೂ ಸಿಕ್ಕಿದ್ದು ನಿರಾಸಕ್ತಿಯ ಬದುಕು. ಅದರಲ್ಲೂ ಕಾಡಿನ ಬೆಂಕಿಯಲ್ಲಿ ಕುಂತಿ ವಿದುರಾದಿಗಳು ದಹಿಸಿ ಹೋದ ಮೇಲೆ ಯಾದವ ಕುಲವೇ ನಾಶವಾಗಿ ಕೃಷ್ಣ ಬಲರಾಮರು ನಿರ್ಗಮಿಸಿದ ಮೇಲೆ ಪಾಂಡವರು ಮಹಾಪ್ರಸ್ಥಾನಕ್ಕೆ ಮುಂದಾಗುತ್ತಾರೆ. ತಮ್ಮ ರಾಜ್ಯಕೋಶಾದಿಗಳನ್ನೆಲ್ಲ ಬಿಟ್ಟು ವಸ್ತ್ರಭೂಷಣಗಳನ್ನೂ ತ್ಯಜಿಸಿ ಸರಳವಾದ ಒರಟು ಬಟ್ಟೆಯನ್ನು ಧರಿಸಿ ದಿಕ್ಕು ದೆಸೆಯಿಲ್ಲದೆ ಅಲೆದಾಡುತ್ತಾರೆ. ಸಮುದ್ರದಲ್ಲಿ ಮುಳುಗಿ ಹೋದ ದ್ವಾರಕೆಯನ್ನು ದೂರದ ದಡದಲ್ಲಿ ನಿಂತು ನೋಡುತ್ತಾ ಕೃಷ್ಣನಿಗಾಗಿ ಕಣ್ಣೀರಿಡುತ್ತಾರೆ. ನಂತರ ಪೂರ್ವ ಪಶ್ಚಿಮ ಎಂದೆಲ್ಲಾ ಸುತ್ತಿ ಹಿಮಾಲಯದ ಕಡೆಗೆ ತೆರಳಿ ಪರ್ವತಾರೋಹಿಗಳಾಗುತ್ತಾರೆ. ಮೊದಲು ದ್ರೌಪದಿ ಕುಸಿದು ಬಿದ್ದು ಪ್ರಾಣತ್ಯಾಗ ಮಾಡುತ್ತಾಳೆ. ಭೀಮಸೇನ ಆರ್ತನಾಗಿ ಅಣ್ಣನನ್ನು ಕೇಳುತ್ತಾನೆ, ನಾಧರ್ಮಶ್ಚರಿತ ಕಶ್ಚಿತ್ ರಾಜಪುತ್ರ್ಯಾ ಪರಂತಪ ಕಾರಣಂ ಕಿಂ ನು ತದ್ಬ್ರೂಹಿ ಯತ್ ಕೃಷ್ಣ ಪತಿತಾ ಭುವಿ. ಪರಂತಪನೆ, ರಾಜಪುತ್ರಿಯಾದ ಈ ದ್ರೌಪದಿಯು ಯಾವುದೇ ಅಧರ್ಮವನ್ನು ಮಾಡಿರುವುದಿಲ್ಲ. ಆದರೂ ಇವಳು ಯೋಗ ಭ್ರಷ್ಟಳಾಗಿ ಬಿದ್ದುಬಿಟ್ಟಳು. ಇವಳು ಹೀಗೆ ಬೀಳಲು ಕಾರಣವೇನು ಎಂಬುದನ್ನು ಹೇಳು. ಯುಧಿಷ್ಠಿರನು ಹೇಳುತ್ತಾನೆ, ಪಕ್ಷಪಾತೋ ಮಹಾನಸ್ಯ ವಿಶೇಷೇಣ ಧನಂಜಯೇ ತಸ್ಯೈ ತತ್ಫಲಮಧ್ಯೈಷ ಭುಂಕ್ತೆ ಪುರುಷ ಸತ್ತಮ. ಪುರುಷ ಶ್ರೇಷ್ಠನೇ, ಅರ್ಜುನನ ವಿಷಯದಲ್ಲಿ ಇವಳಿಗೆ ವಿಶೇಷವಾದ ಪಕ್ಷಪಾತವಿದ್ದಿತು. ಅದರ ಫಲವನ್ನೇ ಈಗ ಇವಳು ಅನುಭವಿಸುತ್ತಿದ್ದಾಳೆ. ಕಡೆಗೂ ಸಾವಿನ ಕ್ಷಣದಲ್ಲೂ ದ್ರೌಪದಿ ಪಕ್ಷಪಾತಿ ಎನಿಸಿಕೊಳ್ಳಬೇಕಾಯಿತು. ಇದು ನಿಜಕ್ಕೂ ಸೋಜಿಗವೇ. ಮಹಾಭಾರತದ ಉದ್ದಕ್ಕೂ ಅವಳ ಸಂಕಷ್ಟಗಳ ಸಮಯದಲ್ಲಿ ಅವಳಿಗೆ ಹೆಗಲೆಣೆಯಾಗಿ ನಿಂತವನು, ಕೀಚಕನಿಂದ ರಕ್ಷಿಸಿದವನು, ಕೀಚಕನ ಶವದ ಜೊತೆ ಚಟ್ಟದಲ್ಲಿ ಕಟ್ಟಿದ್ದವಳನ್ನು ಬಿಡಿಸಿ ತಂದವನೂ ಭೀಮಸೇನನೇ ಆಗಿರುವಾಗ ಅವಳು ಅರ್ಜುನನನ್ನು ಹೆಚ್ಚು ಮೋಹಿಸಿ ಉಳಿದವರಿಗೆ ಯಾವಾಗ ಪಕ್ಷಪಾತವನ್ನು ಮಾಡಿದಳು? ಮಹಾಕಾವ್ಯವನ್ನು ಓದಿದ ಮೇಲೆ ಅಲ್ಲಲ್ಲಿ ಬೆರಗಿನಿಂದ ಹುಟ್ಟಿಕೊಳ್ಳುವ ಅನೇಕ ಪ್ರಶ್ನೆಗಳೊಂದಿಗೆ ಈ ಪ್ರಶ್ನೆಯೂ ಸೇರಿ ಹೋಗುತ್ತದೆ. ಇಲ್ಲೊಂದಿಷ್ಟು ವಯಸ್ಸುಗಳ ಲೆಕ್ಕ ಹಾಕಿದರೆ ಪಾಂಡವರು ದ್ರೌಪದಿಯ ಜೊತೆ ವಿವಾಹವಾಗಿ ದೃಪದನ ರಾಜ್ಯದಲ್ಲಿ ಸಂತೋಷದಿಂದ 1 ವರ್ಷ ಕಳೆಯುವ ಹೊತ್ತಿಗೆ ಧರ್ಮರಾಜನಿಗೆ 36 ಸಂವತ್ಸರಗಳು ಕಳೆದವು ಎನ್ನುತ್ತಾನೆ ಕುಮಾರವ್ಯಾಸ. ಆ ನಂತರ ಇಂದ್ರಪ್ರಸ್ಥಕ್ಕೆ ಬರುತ್ತಾರೆ. ಧೃತರಾಷ್ಟ್ರನಿಂದ ತಮ್ಮ ಪಾಲಿನ ರಾಜ್ಯ ಪಡೆಯುತ್ತಾರೆ. ರಾಜಸೂಯ ಯಾಗವನ್ನು ಮಾಡಲು ಭೀಮಾರ್ಜುನ ನಕುಲ ಸಹದೇವರು ವರ್ಷಾನುಗಟ್ಟಲೆ ಇಡೀ ಭೂಮಂಡಲವನ್ನು ಸುತ್ತಿ ರಾಜರುಗಳನ್ನೆಲ್ಲ ಜಯಿಸಿ ಕಪ್ಪ ಕಾಣಿಕೆ ತರುತ್ತಾರೆ. ಈ ನಡುವಿನಲ್ಲಿಯೇ ಅಭಿಮನ್ಯು ಮತ್ತು ಉಪಪಾಂಡವರ ಜನನವಾಗುತ್ತದೆ. ಆ ಹೊತ್ತಿಗೆ ಸುಮಾರು 10 ವರ್ಷಗಳ ಕಾಲ ತಮ್ಮದೇ ರಾಜ್ಯದಲ್ಲಿ ಸುಖವಾದ ಜೀವನವನ್ನು ನಡೆಸುತ್ತಾರೆ. ನಂತರ ವೈಭವದ ರಾಜಸೂಯ ಯಾಗ, ದುರ್ಯೋಧನನ ಕಣ್ಣುರಿ, ಪಗಡೆಯಾಟಕ್ಕೆ ಆಹ್ವಾನ, ಪರಿಣಾಮವಾಗಿ 12 ವರ್ಷ ವನವಾಸ, ಮತ್ತೊಂದು ವರ್ಷ ಅಜ್ಞಾತವಾಸ, 18 ದಿನಗಳ ಕಾಲ ಭೀಕರ ಯುದ್ಧ. ಗೆದ್ದ ನಂತರ
36 ವರ್ಷಗಳ ಕಾಲ ರಾಜ್ಯಭಾರ. ಇವೆಲ್ಲವನ್ನು ಪರಿಗಣಿಸಿದರೆ ಮಹಾಪ್ರಸ್ಥಾನದ ಸಮಯದಲ್ಲಿ ಧರ್ಮರಾಯನ ವಯಸ್ಸೆಷ್ಟು ಗೊತ್ತೇ? 95. ದ್ರೌಪದಿಗೆ 80 ಆಗಿರಬೇಕಲ್ಲವೇ? ಆಗಿನ ಕಾಲದಲ್ಲಿ 100 ವರ್ಷಗಳು ಬದುಕುವುದು ಮನುಷ್ಯರಿಗೆ ಸಹಜವಾಗಿತ್ತು. ಹೆಚ್ಚೇಕೆ ಭೀಷ್ಮನಿಗಿಂತಲೂ ಹಿರಿಯರಾದ ವ್ಯಾಸರೇ ಇನ್ನು ಬದುಕಿದ್ದಾರೆ ಮತ್ತು ಪಾಂಡವರಿಗೆ ನೀವಿನ್ನು ಮಹಾಪ್ರಸ್ಥಾನಕ್ಕೆ ಹೊರಡಿ ಎನ್ನುತ್ತಾರಲ್ಲ. ಇಲ್ಲಿ ಈ ತರ್ಕವನ್ನು ಬಿಟ್ಟು ಬಿಡಬಹುದು. ಆದರೂ ಸುಮಾರು 80 ವರ್ಷದ ಮಹಿಳೆ ಜೀವನದುದ್ದಕ್ಕೂ ಬರೀ ವ್ಯಥೆಯನ್ನೇ ತನ್ನ ಕಥೆಯಾಗಿ ಅಂಗೀಕರಿಸಿದವಳು. ತನ್ನ ಬಲಿಷ್ಠ ಗಂಡಂದಿರಿಗಿಂತ ಮೊದಲು ಪ್ರಾಣತ್ಯಾಗ ಮಾಡಿದರೆ ಅದಕ್ಕೆ ಪಕ್ಷಪಾತಿ ಎನ್ನುವ ಬಿರುದು ಬೇಕಾಗಿತ್ತೇ? ಇರಲಿ, ಇವೆಲ್ಲವನ್ನೂ ಹಾಗೆಯೇ ಸ್ವೀಕರಿಸೋಣ. ದ್ರೌಪದಿಯನ್ನೇ ಮುಖ್ಯ ಬೆಳಕಾಗಿಟ್ಟುಕೊಂಡು ಮಹಾಭಾರತವನ್ನು ಓದಿದ ಮಹಿಳೆಯರಿಗೆಲ್ಲ ಅವಳು ತಾಯಿಯಾಗುತ್ತಾಳೆ, ಮಗಳಾಗುತ್ತಾಳೆ, ಗೆಳತಿಯಾಗುತ್ತಾಳೆ. ಅಷ್ಟೇ ಏಕೆ, ಕಡೆಗೆ ಗುರುವೂ ಆಗಿಬಿಡುತ್ತಾಳೆ. ಜೊತೆಯಲ್ಲೇ ಜಾಜ್ವಲ್ಯಮಾನ್ಯಳಾದ ತನ್ನ ಗಟ್ಟಿತನದಿಂದಲೇ ಎಲ್ಲ ಸಂದರ್ಭಗಳನ್ನೂ ಯಾವ ಗೊಣಗುವಿಕೆಯಿಲ್ಲದೆ ಸ್ವೀಕರಿಸಿ ನಿಭಾಯಿಸಿದ ತನ್ನ 5 ಗಂಡಂದಿರಿಗೂ ಸ್ಫೂರ್ತಿದಾಯಕಳಾಗಿದ್ದ ಪಂಡಿತೆ, ಪ್ರೌಢೆ, ಪತಿವ್ರತೆ ಎಂದೆಲ್ಲ ವ್ಯಾಸರಿಂದಲೇ ಪದೇ ಪದೇ ಹೊಗಳಿಸಿಕೊಂಡ ದ್ರೌಪದಿ ಎನ್ನುವ ಧೀರೋದ್ಧಾತ ಮಹಿಳೆ ಬರೀ ಒಬ್ಬ ವ್ಯಕ್ತಿಯಲ್ಲ, ಮಹಾನ್ ಸ್ತ್ರೀ ಶಕ್ತಿಯೇ ಸರಿ. ಎಲ್ಲ ಕಾಲದ ಮಹಿಳೆಯರಿಗೂ ಅವಳೊಂದು ಮಾದರಿಯೇ ಆಗಿದ್ದಾಳೆ. ಇಂಥ ಮಾದರಿ ಸ್ತ್ರೀ ಶಕ್ತಿ, ಮಹಾನ್ ಮಹಿಳೆ ದ್ರೌಪದಿಗೆ ನಮೋ ನಮಃ. ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10.